ಬಾಸ್ ಸೀಸನ್ 13 ಯಾವಾಗ ಶುರು ಆಗುತ್ತೆ ಅಂತ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕೆ ಅಂದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ 13 ಹಿಟ್ ಮಾಡಲೇಬೇಕು ಅಂತ ಚಾನಲ್ ಅವರು ನಿರ್ಧರಿಸಿದ್ದಾರೆ. ಕಿಚ್ಚ ಸುದೀಪ್ ಕೂಡ ನಿರ್ಧರಿಸಿದ್ದಾರೆ. ಒಂದೇ ಥರದ ರಿಯಾಲಿಟಿ ಶೋನನ್ನು ಎಷ್ಟಂತ ನೋಡೋದು ಅಂತಿದ್ದಂಥ ಜನಕ್ಕೆ ಈಗ ನೋಡಲೇಬೇಕು ಅಂತ ಅನ್ಸೋಕ್ಕೆ ಶುರುವಾಗಿದೆ. ಈ ಬಾರಿ ಸ್ಪರ್ಧಿಗಳ ಆಯ್ಕೆಯೇ ತುಂಬ ಡಿಫ್ರೆಂಟ್ ಆಗಿರೋದು. ಇದೇ ಭಾನುವಾರ ನಿಮಗೆ ಸ್ಪರ್ಧಿಗಳ ಆಯ್ಕೆ ಹೇಗೆ ನಡೀತಾ ಇದೆ, ಯಾವ್ಯಾವ ಥರ ಸ್ಪರ್ಧಿಗಳ ಮರ್ಯಾದೆ ತೆಗೆಯಲಾಗ್ತಾ ಇದೆ, ಜಡ್ಜಸ್ಗಳ ಮರ್ಯಾದೆಯನ್ನು ಸ್ಪರ್ಧಿಗಳೇ ತೆಗಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಗ್ ಬಾಸ್ ಒಳಗಡೆ ಹೋಗಬೇಕು ಅಂತ ಕಾಯ್ಕೊಂಡು ಕೂತಿದ್ದಂಥ ಜನಸಾಮಾನ್ಯರಿಗೆ ಬಿಗ್ ಬಾಸ್ ಒಂದು ಕಬ್ಬಿಣದ ಕಡಲೆ ಆಗ್ಬಿಟ್ಟಿದೆ. ಯಾಕಂದರೆ ಒಳಗಡೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಟಾಸ್ಕ್ ಕೊಡ್ತಾ ಇದ್ದಾರೆ. ಅದು ಕೂಡ ಕಷ್ಟದ ಟಾಸ್ಕು, ಅದನ್ನು ಎದುರಿಸಬೇಕಾಗಿದೆ. ಸೊ ಸಿಕ್ಕಾಪಟ್ಟೆ ಮಜಾ ಅಂತೂ ಈ ಬಾರಿಯ ಬಿಗ್ ಬಾಸ್ನಲ್ಲಿದೆ. ಇದೀಗ ವೇದಿಕೆ ಮೇಲೆಗೆ ಒಬ್ಬ ಸ್ಪರ್ಧಿ ಈ ಹಿಂದಿನ ಸೀಸನ್ನಲ್ಲಿದ್ದಂಥ ವಿನಯ್ ಗೌಡಗೆ ನೀನು ನಾಲಾಯಕು, ಜಡ್ಜ್ ಆಗೋಕೆ ಯೋಗ್ಯನೇ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ಇದೀಗ ಸಿಕ್ಕಾಬಟ್ಟೆ ಹಲ್ಚಲ್ ಎಬ್ಬಿಸಿದೆ. ಅದಲ್ಲದೆ ಸಿಕ್ಕಾಬಟ್ಟೆ ಟ್ರೋಲ್ ಕೂಡ ಆಗ್ತಾ ಇದೆ. ವೇದಿಕೆ ಮೇಲೆ ಸಂಗೀತ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಒಬ್ಬ ಸ್ಪರ್ಧಿಗೆ. ಆ ಸ್ಪರ್ಧಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಆ ಸ್ಪರ್ಧಿ ವೇದಿಕೆ ಮೇಲೆ ಅತ್ತು ಕರೆದು ಗೋಗರೆದು ಹೋಗಿದ್ದಾರೆ. ಅಷ್ಟಕ್ಕೂ ಏನೇನಾಯಿತು? ಆ್ಯಕ್ಚುಲಿ ಸ್ಪರ್ಧಿಗಳಿಗೆ ತೀರ್ಪುಗಾರರು ಅವಮಾನ ಮಾಡ್ತಾ ಇದ್ದಾರಾ? ಕಷ್ಟದ ಟಾಸ್ಕನ್ನು ಕೊಟ್ಟು ಜನಸಾಮಾನ್ಯರು ಒಳಗೆ ಹೋಗಬಾರ್ದು ಅಂತ ನಿರ್ಧರಿಸಿದ್ದಾರಾ? ಸೆಲೆಬ್ರಿಟಿಗಳಿಗಾದರೆ ಈಸಿ ಎಂಟ್ರಿ, ಸ್ಪರ್ಧಿಗಳು ಅಂತ ಬಂದಾಗ ಎಲ್ಲರೂ ಸ್ಪರ್ಧಿಗಳೇ ಅಂತ ನೋಡಬೇಕು. ಜನಸಾಮಾನ್ಯರಿಗೆ ಯಾಕೆ ಕಷ್ಟದ ಟಾಸ್ಕನ್ನು ಕೊಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ? ಟಾಸ್ಕ್ನ ಹೆಸರಿನಲ್ಲಿ ಅವರ ಮರ್ಯಾದೆ ತೆಗೆಯೋ ಕೆಲಸ ಆಗ್ತಾ ಇದೆಯಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬಿಗ್ ಬಾಸ್ ರಿಯಾಲಿಟಿ ಶೋ ಹಾಗೆಯೇ ಸಿನಿಮಾ ಸೀರಿಯಲ್ಗಳ ಸ್ಟೋರಿಗಾಗಿ ಈಗಲೇ ನಿಮ್ಮ ಮೇಘ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಎಸ್ ನೋಡಿ, ಬಿಗ್ ಬಾಸ್ ಪ್ರಾರಂಭ ಆಗೋಯ್ತು. ಇನ್ನೇನು ಭಾನುವಾರದಿಂದ ಪ್ರಸಾರ ಕೂಡ ಆಗತ್ತೆ. ಅಂದರೆ ಅದು ಶೋ ಪ್ರಸಾರ ಆಗಲ್ಲ. ಶೋಗೆ ಸ್ಪರ್ಧಿಗಳನ್ನು ಹೇಗೆ ಆಯ್ಕೆ ಮಾಡ್ತಾ ಇದ್ದಾರೆ, ಸ್ಪರ್ಧಿಗಳಿಗೆ ಏನು ಕ್ವಾಲಿಟಿ ಇರಬೇಕು, ಇದ್ರ ಬಗ್ಗೆ ಇದೀಗ ಜಡ್ಜಸ್ಗಳು ಆಯ್ಕೆ ಮಾಡ್ತಾ ಇದ್ದಾರೆ. ಅದು ಪ್ರಸಾರ ಆಗತ್ತೆ. ಈ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನಲ್ಲಿ ಅಗ್ನಿ ಪರೀಕ್ಷೆ ನಡೀತಾ ಇರೋದು ಸುಳ್ಳಲ್ಲ. ಸಾಮಾನ್ಯ ಜನತೆಯ ಆಯ್ಕೆಗೆ ವೇದಿಕೆ ಒಂದು ರೆಡಿ ಮಾಡ್ಕೊಂಡಿದ್ದಾರೆ. ಈ ವೇದಿಕೆಯಲ್ಲಿ ತೀರ್ಪುಗಾರರು ಅಂತ ಹೇಳಿ ಮಾಜಿ ಸ್ಪರ್ಧಿಗಳನ್ನು ಕೂರಿಸಿದ್ದಾರೆ. ಅವರು ಆಡಿಷನ್ ಮಾಡ್ತಾರೆ. ಆಡಿಷನ್ ಮಾಡಿ ಅವರುಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಓಕೆ, ಆಡಿಷನ್ನಲ್ಲಿ ಈ ವ್ಯಕ್ತಿ ಪಾಸ್ ಆದರು, ಇವರನ್ನ ನಾವು ಸ್ಪರ್ಧಿಯಾಗಿ ಮಾಡ್ಬೋದು ಅಂತ ಹೇಳಿದವ್ರನ್ನ ಮಾತ್ರ ಬಿಗ್ ಬಾಸ್ ಮನೆ ಒಳಗೆ ಕರ್ಕೊಳ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಬಿಗ್ ಬಾಸ್ ಸೀಸನ್ 10ರಲ್ಲಿ ವಿನಯ್ ಗೌಡ ಅವರು ಸಹಸ್ಪರ್ಧಿ ಆಗಿದ್ರು. ಇವರು ಇದೀಗ ಜಡ್ಜ್ ಆಗಿ ಬಂದಿದ್ದಾರೆ. ಈ ಹಿಂದೆ ಸೀಸನ್ 10ರಲ್ಲಿ ಸ್ಪರ್ಧಿಗಳ ಎದೆಯಲ್ಲಿ ನಡುಕ ಸೃಷ್ಟಿಸಿದ್ರು. ಬಿಗ್ ಮನೆಯ ಆನೆ ಅಂತ ಜನಪ್ರಿಯತೆನ ಪಡ್ಕೊಂಡಿದ್ರು. ಇವರ ಬಣದಲ್ಲಿ ಪ್ರತಿಯೊಬ್ಬರಿಗೂ ಸ್ಪೋರ್ಟಿವ್ ಆಗಿ ನಿಂತಿದ್ರು. ಒಂದೆರಡು ಬಾರಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅಂತ ಬಾಗಿಲು ಬಡಿದ್ರು. ಭಾರಿ ಸುದ್ದಿ ಆಗಿದ್ರು. ಈ ವಿಚಾರದ ಬಗ್ಗೆ ಮತ್ತೆ ನೆನಪು ಮಾಡಿಕೊಡೋಕೆ ಕಾರಣ ಮೆಂಟಲಿ ಎಷ್ಟೇ ಸ್ಟ್ರಾಂಗ್ ಇದ್ರು, ದೈಹಿಕವಾಗಿ ಫಿಟ್ ಆ್ಯಂಡ್ ಫೈನ್ ಆಗಿದ್ರು. ಜನರ ಬಲ ಇದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗೋದು ಸುಲಭದ ಮಾತಲ್ಲ ಅನ್ನೋದು ಗೊತ್ತಿತ್ತು. ಅಂಥದ್ರಲ್ಲಿ ಓರ್ವ ಕಾಮನ್ ಮ್ಯಾನ್ ರಿಯಾಲಿಟಿ ಶೋ ಪ್ರವೇಶ ಮಾಡುವ ಕನಸು ನನಸು ಮಾಡಿಕೊಳ್ಳುವುದು ಮತ್ತು ಅಲ್ಲಿ ಎದುರಿಸುವ ಚಾಲೆಂಜ್ಗಳನ್ನು ಫೇಸ್ ಮಾಡುವುದು ಸುಲಭ ಅಲ್ವೇ ಅಲ್ಲ. ಹೀಗಾಗಿ ಆಡಿಷನ್ಗೆ ಅಂತ ಬಂದಿರುವ ಸ್ಪರ್ಧಿಗಳನ್ನು ಕಠಿಣವಾಗಿ ಟೆಸ್ಟ್ ಮಾಡಲಾಗ್ತಾ ಇದೆ. ಈ ನಡುವೆ ವಿನಯ್ ಗೌಡ ಅವರ ಫೋಟೋ ಬೆಂಕಿ ಹಾಕಿ ಅಗ್ನಿ ಪರೀಕ್ಷೆ ಎದುರಿಸಿದ್ದಾರೆ ಓರ್ವ ಸ್ಪರ್ಧಿ. ನೀವು ನಾಲಾಯಕ್ ಅಂತ ನೇರವಾಗಿ ವಿನಯ್ ಗೌಡಗೆ ಹೇಳಿಬಿಟ್ಟಿದ್ದಾರೆ. ನೀವು ಜಡ್ಜ್ ಆಗಿರೋದಕ್ಕೆ ಫಿಟ್ಟೇ ಅಲ್ಲ ಅಂತ ವೇದಿಕೆ ಮೇಲೆ ಹೇಳಿ ವಿನಯ್ ಗೌಡ ಅವರ ಫೋಟೋವನ್ನು ಬೆಂಕಿ ಹಾಕಿ ಸುಟ್ಟಾಕಿದ್ದಾರೆ. ವೇದಿಕೆ ಮೇಲಿದ್ದಂಥ ವಿನಯ್ ಗೌಡ ಕಕ್ಕಾಬಿಕ್ಕಿಯಾಗಿ ಕಣ್ಬಿಟ್ಕೊಂಡು ನೋಡಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 13ರಲ್ಲಿ ಸ್ಪರ್ಧಿಗಳ ಆಯ್ಕೆ ಮಾಡೋದಕ್ಕೆ ಸಂಗೀತ ಶೃಂಗೇರಿ, ವಿನಯ್ ಗೌಡ, ಚಂದನ್ ಶೆಟ್ಟಿ, ಶ್ರುತಿ ಅವರು ತೀರ್ಪುಗಾರರ ಸೀಟನ್ನು ಅಲಂಕರಿಸಿದ್ದಾರೆ. ವೇದಿಕೆ ಮೇಲೆ ನಡೆದ ಹೈ ವೋಲ್ಟೇಜ್ ಸಂಗತಿಗಳನ್ನು ಪ್ರೋಮೋ ರೂಪದಲ್ಲಿ ಬಿಗ್ ಬಾಸ್ ತಂಡ ಬಿಡ್ತಾ ಇದೆ. ಇದು ಆಯ್ಕೆಯ ಕಠಿಣತೆಯನ್ನು ಎತ್ತಿ ತೋರಿಸ್ತಾ ಇದೆ. ಈ ಹಂತದಲ್ಲಿ ಸಹಜವಾಗಿ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುವಾಗ ಹೊತ್ತುವ ಬೆಂಕಿಯನ್ನು ಅಗ್ನಿ ಪರೀಕ್ಷೆಯಲ್ಲೇ ಟೆಸ್ಟ್ ಆಗಿ ನೀಡಲಾಗಿದೆ. ಬಿಗ್ ಬಾಸ್ ಪ್ರಾರಂಭ ಆದಮೇಲೆ ಏನೆಲ್ಲ ಆಗ್ತಿದೋ ಅದು ಬಿಗ್ ಬಾಸ್ ಶುರು ಆಗುವಾಗಲೇ ಆಗ್ತಾ ಇದೆ. ವಿನಯ್ ಗೌಡ ಅವರ ಫೋಟೋವನ್ನು ಬೆಂಕಿ ಹಾಕಿ ನೀವು ಅಲ್ಲಿರೋಕೆ ಲಾಯಕ್ಕೆ ಅಲ್ಲ ಅಂತ ಹೇಳಿದ್ದಾರೆ. ಇದರ ಹಿಂದೆ ಅಡಗಿರೋದು ಕೇವಲ ಶೋನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಬಹುದು ಅನ್ನೋದಕ್ಕೆ ಅಗ್ನಿ ಪರೀಕ್ಷೆ ಅಷ್ಟೇನೆ. ಇದಕ್ಕೆ ವ್ಯಾಪಕ ಟೀಕೆ ಕೇಳಿ ಬರ್ತಾ ಇದೆ. ಅದೇ ರೀತಿ ತಿಳಿದವರು ಈ ಸವಾಲ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕೊಡ್ತಾ ಇರುವ ಒಂದೊಂದು ಟಾಸ್ಕ್ ಕೂಡ ಈ ಹಿಂದೆ ಹಳೆಯ ಸೀಸನ್ನಲ್ಲಿ ಎಲ್ಲ ಸ್ಪರ್ಧಿಗಳು ಎದುರಿಸಿದ ಸವಾಲುಗಳು. ಇವು ಮುಂದೆ ಕೂಡ ಬರಲಿದೆ. ಹೀಗಾಗಿನೇ ಸಗಣಿ ಬಳಿದುಕೊಳ್ಳುವ ಟೆಸ್ಟು, ತಲೆ ಬೋಳ್ಸ್ಕೊಳ್ಳುವ ಟೆಸ್ಟು ಸೇರಿದಂತೆ ಅನೇಕ ರೀತಿ ಪರೀಕ್ಷೆಗಳನ್ನು
ಪ್ರಯತ್ನನ ಮಾಡ್ತಾ ಇದ್ದಾರೆ. ಸ್ಪರ್ಧಿಯಾಗಿ ಗಟ್ಟಿಗೊಳಿಸುವುದೇ ಈ ಪರೀಕ್ಷೆಯ ಗುಟ್ಟಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇದರ ನಡುವೆ ಸಂಗೀತ ಒಬ್ಬ ಸ್ಪರ್ಧಿಗೆ, ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಸ್ಪರ್ಧಿಗೆ, ನೀವು ಈ ಥರ ಹುಚ್ಚುಚ್ಚುನ್ನಂಗೆ ಆಗಿದ್ದಿದ್ರೆ ಬಿಗ್ ಬಾಸ್ ಒಳಗೆ ಬಿಡಬೇಕಾ, ನಿಮ್ಮ ರೀಲ್ಸ್ನ ನಿಮ್ಮ ಮಗಳು ನೋಡ್ತಾಳ, ಈ ಥರ ಟಾಕ್ಸಿಕ್ ಆಗಿರೋರನ್ನ ಬಿಗ್ ಬಾಸ್ ಮನೆ ಒಳಗೆ ಬಿಡೋದಾದ್ರೂ ಹೇಗೆ, ನೀವು ಏನು ಎಂಟರ್ಟೈನ್ ಮಾಡ್ತೀರಾ ಅಂತ ಬಿಗ್ ಬಾಸ್ ಮನೆ ಒಳಗೆ ಬಿಡಬೇಕಾಗತ್ತೆ ಅಂತ ಪ್ರಶ್ನಿಸಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಏನೇನೋ ಕಿರ್ಚಾಡಿ ಕೂಗಾಡಿ ವಿಡಿಯೋ ಮಾಡ್ತಾ ಇದ್ದಂಥ ಅವ್ರಿಗೆ ಇಲ್ಲಿ ಸಂಗೀತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಾಧ್ಯವೇ ಆಗಿಲ್ಲ, ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ಸೊ ಇದರಿಂದ ಅವ್ರು ಕಣ್ಣೀರು ಹಾಕಿದ್ದಾರೆ. ಈ ಜಡ್ಜಸ್ಗಳು ಖಾರವಾಗಿ ನೇರಾನೇರವಾಗಿ ಕೇಳ್ತಿರುವಂಥ ಪ್ರಶ್ನೆಗಳು ಕೆಲವು ಸ್ಪರ್ಧಿಗಳಿಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತಿದೆ. ಬಟ್ ಬಿಗ್ ಬಾಸ್ ಮನೆಯೊಳಗೆ ಈ ಹಿಂದೆ ಇದ್ದಂಥ ಸ್ಪರ್ಧಿಗಳು ಸೆಲೆಬ್ರಿಟಿಗಳಾಗಿರಲಿ, ಕಾಮನ್ ಪೀಪಲ್ಗಳಾಗಿರಲಿ, ಇದೆಲ್ಲವನ್ನ ಎದುರಿಸಿದ್ದವ್ರೆ. ಆದರೆ ಇವರೆಲ್ಲ ಮನೆ ಒಳಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಎದುರಿಸ್ತಾ ಇದ್ದಾರೆ. ಇದಕ್ಕೆ ಕೆಲವರು ಕರೆಕ್ಟು, ಇದು ಸರಿ, ಫಿಟ್ ಇದ್ದವ್ರನ್ನ ಒಳ ಕಳಿಸಿ, ಸುಮ್ಮನೆ ಯಾರನ್ನಾರನ್ನೋ ಕಳಿಸ್ಬೇಡಿ, ಈಗ ಬಿಗ್ ಬಾಸ್ ಆಯ್ಕೆ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಈ ಸ್ಪರ್ಧಿಗಳನ್ನು ಆಯ್ಕೆ ಮಾಡ್ತಿರುವಂಥ ಜಡ್ಜಸ್ಗಳೇ ಸರಿ ಇಲ್ಲ, ವಿನಯ್ ಗೌಡನ್ ಯಾಕೆ ಕೂರಿಸ್ಬೇಕಾಗಿತ್ತು, ಸಂಗೀತನ್ ಯಾಕೆ ಕೂರಿಸ್ಬೇಕಾಗಿತ್ತು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈ ಬಾರಿಯ ಬಿಗ್ ಬಾಸ್ ಆಯ್ಕೆ ಪ್ರಕ್ರಿಯೆ ನಿಮಗೆ ಇಷ್ಟ ಆಯ್ತಾ? ಹೀಗೆ ಇರಬೇಕಾ ಅಥವಾ ಏನಾದರೂ ಬದಲಾವಣೆ ಆಗಬೇಕಾ? ಅದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.